ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದೇ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು. ಅದು ಕಳೆದ ಕೆಲ ತಿಂಗಳುಗಳಿಂದ ಆಗ್ತಾ ಇದೆ. ಆ ಗೊಂದಲ ಇನ್ನೂ ಕೂಡ ಬಗೆಹರಿತಾ ಇಲ್ಲ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಕುರ್ಚಿ ಫೈಟು ರಾಜ್ಯ ಕಾಂಗ್ರೆಸ್ನಲ್ಲಿ ಎಷ್ಟರ ಮಟ್ಟಿಗೆ ನಡೀತಾ ಇದೆ. ಇಷ್ಟು ದಿನಗಳ ಕಾಲ ಡಿ ಕೆ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಂತಹ ಕೆಲವೊಂದಿಷ್ಟು ಜನ ವರಸೆಯನ್ನು ಬದಲಾಯಿಸಿ ಡಿ ಕೆ ಬದಲಿಗೆ ಪರಮೇಶ್ವರ್ ಅವರನ್ನ ಮಾಡಿ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ನೋಡಿ, ಪರಮೇಶ್ವರ್ ಅವರು ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ, ಅದು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಹೈಕಮಾಂಡು ಏನು ನಿರ್ಧಾರ ಮಾಡುತ್ತೋ ಅದೇ ಅಂತಿಮ. ಅಂದರೆ ಎಲ್ಲೋ ಒಂದು ಕಡೆ ಪರಮೇಶ್ವರ್ ಅವರು ನಾನೇನು CM ಆಕಾಂಕ್ಷಿ ಅಲ್ಲ ಅಂತ ಎಲ್ಲೂ ಕೂಡ ಅವರು ಓಪನ್ ಆಗಿ ಹೇಳಿಲ್ಲ. ಯಾಕಂದರೆ ಇವತ್ತು ಕೂಡ ಮಾಧ್ಯಮದವರ ಮುಂದೆ ಮಾತನಾಡ್ತಾ ಹೇಳ್ತಾರೆ, ಅವರು ಕೂಡ ಸಾಕಷ್ಟು ವರ್ಷಗಳ ಕಾಲ KPCC ಅಧ್ಯಕ್ಷರಾದಂಥವರು. ನಿಮಗೂ ಆಸೆ ಇಲ್ವಾ ಸರ್ ಅಂದಿದ್ದಕ್ಕೆ, ನನಗೂ ಆಸೆ ಇದೆ, ನಾನೇನು ಟಾಮ್ ಹೊಡ್ಕೊಂಬರೋಕ್ಕಾಗುತ್ತಾ, ನನ್ನನ್ನು ಮಾಡಿ CMನ ಅಂತ ಹೇಳಿ ನಾನು ಟಾಮ್ ಹೊಡೆಯೋಕ್ಕಾಗಲ್ಲ ಅಂದರೆ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ನಾನು CM ಆಗ್ತೀನಿ ಅಂದರೆ ನನಗೂ ಕೂಡ ಆಸೆ ಇದೆ, ಹೈಕಮಾಂಡು ಓಕೆ ಮಾಡಿದ್ರೆ ನಾನು ಕೂಡ CM ಆಗಬಲ್ಲೆ ಅನ್ನುವ ಮಾತುಗಳನ್ನು ಕೂಡ ಹೇಳಿರೋದು. ನೋಡಿ, ಒಂದು ಕಡೆ ರಾಜಣ್ಣ ಅವರ ಹೇಳಿಕೆ, ಯಾಕಂದರೆ ರಾಜಣ್ಣ ಅವರು ಪದೇ ಪದೇ ತಮ್ಮ ಹೇಳಿಕೆಗಳ ಮುಖಾಂತರ ವಿವಾದವನ್ನು ಸೃಷ್ಟಿ ಮಾಡ್ತಾರೆ, ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ. ಯಾಕಂದರೆ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು, ಸಿದ್ದರಾಮಯ್ಯ ಅವರು CM ಸ್ಥಾನದಿಂದ ಕೆಳಗಿಳಿಬೇಕಾದಂತಹ ಅನಿವಾರ್ಯತೆ ಬಂದರೆ ಪರಮೇಶ್ವರ್ ಅವರಾಗಲಿ ಅಂತ ಹೇಳಿ, ಅದಕ್ಕೆ DK ಅವರ ಟಾಂಗ್ ಯಾವ ರೀತಿ ಇತ್ತು ಅನ್ನೋದನ್ನು ಗೊತ್ತು. ಅದ್ರ ಬಗ್ಗೆ ನಾವು ಮುಂದೆ ಮಾತಾಡ್ತಾ ಹೋಗೋಣ. ಇಲ್ಲಿ ಪರಮೇಶ್ವರ್ ಅವರ ವಿಚಾರವನ್ನು ತೆಗೆದುಕೊಳ್ಳೋದಾದರೆ, ಪರಮೇಶ್ವರ್ ಅವರು CM ಸ್ಥಾನದ ಆಕಾಂಕ್ಷಿ, ಅದು ಈಗಿಂದ ಅಲ್ಲ, ಸಾಕಷ್ಟು ವರ್ಷಗಳಿಂದಲೂ ಕೂಡ. ಅದರ ಜೊತೆಗೆ ದಲಿತರು CM ಆಗಬೇಕು ಅನ್ನೋ ಕೂಗು ಕೂಡ ಬಹಳಷ್ಟು ಹೆಚ್ಚಾಗಿ ಕೇಳಿಬರ್ತಾ ಇದೆ. ಸೊ ದಲಿತರು CM ಆದರೆ ಯಾರಿದ್ದಾರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಅಂತ ನೋಡೋದಕ್ಕೆ ಹೋದರೆ ಮುಂಚೂಣಿ ಸ್ಥಾನದಲ್ಲಿರೋದು ಗೃಹ ಸಚಿವರಾದಂತಹ ಡಾಕ್ಟರ್ G ಪರಮೇಶ್ವರ್ ಅವರು. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಬಹಳಷ್ಟು ಕೇಳಿಬರ್ತಾ ಇತ್ತು. ಆದರೆ ಸಿದ್ದರಾಮಯ್ಯ ಅವರ ಬಣದವರು ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದಾರಂತೆ, ಇನ್ ಕೇಸ್ ಹೈಕಮಾಂಡ್ ಏನಾದರೂ ಹೇಳಿ ನೀವು CM ಸ್ಥಾನದಿಂದ ಕೆಳಗಿಳಿಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಏನಾದರೂ ಬಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ DK ಅವರನ್ನು CM ಮಾಡಬೇಡಿ, DK ಅವರಿಗೆ ನಿಮ್ಮ ಕುರ್ಚಿ ಬಿಟ್ಕೊಡ್ಬೇಡಿ, ಪರಮೇಶ್ವರ್ ಅವರಿಗೆ ಬಿಟ್ಕೊಡಿ. ಯಾಕಂದರೆ ದಲಿತರು ಅಹಿಂದ ನಾಯಕ ಅಂತ ಹೇಳ್ಕೊಳ್ಳುವಂತಹ ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಅವರಿಗೆ CM ಸ್ಥಾನವನ್ನು ಬಿಟ್ಕೊಡ್ರೆ ಕಂಪ್ಲೀಟ್ ಆದಂಥ ಹಿಡಿತ ಅದು ಸಿದ್ದರಾಮಯ್ಯ ಅವರ ಕೈಯಲ್ಲಿರುತ್ತೆ. ಇದೇ ಲೆಕ್ಕಾಚಾರ. ನೋಡಿ, ರಾಜಣ್ಣ ಅವರ ಹೇಳಿಕೆಗಳು, ಈ ರಾಜಣ್ಣ ಅವರು ಪದೇ ಪದೇ ಏನಾದರೂ ಒಂದು ಹೇಳಿಕೆಗಳು, ಗೊಂದಲದ ಹೇಳಿಕೆಗಳನ್ನು ಕೊಡ್ತಾರೆ. ಅದು ಒಂದಷ್ಟು ವಿವಾದಕ್ಕೆ ಎಡೆ ಮಾಡಿಕೊಡುತ್ತೆ. ಸಿದ್ದರಾಮಯ್ಯ ಅವರಿಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ ಅನ್ನೋ ಹೇಳಿಕೆ, ಆ ಕ್ರಾಂತಿ ಆಗುತ್ತೆ, ಈ ಕ್ರಾಂತಿ ಆಗುತ್ತೆ. ಬಟ್ ರಾಜಣ್ಣ ಅವರು ಹೇಳೋ ಮಾತುಗಳು ಯಾವುದೂ ಕೂಡ ನಡೀತಾ ಇಲ್ಲ. ಈಗ ಪರಮೇಶ್ವರ್ ಅವರ ವಿಚಾರಕ್ಕೆ ಬರೋದಾದರೆ, ಇವತ್ತು ಅವರು ಕೊಟ್ಟಂಥ ಹೇಳಿಕೆ ನೋಡಿ, CM ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಮಾತನಾಡ್ತಾರೆ. ಏನು ಮಾತನಾಡಿದ್ದಾರೆ ಅನ್ನೋದನ್ನು ಒಂದ್ಸಲ ನೋಡ್ಕೊಂಬನ್ನಿ. ಇವತ್ತು ನಾನೇನು ಸೈಲೆಂಟ್ ಆಗಿಲ್ಲಪ್ಪ, ಏನು ನಾನು ದಿನ ಟಾಮ್ ಹೊಡ್ಕೊಂಡು ಓಡಾಡಲ್ಲ. ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ನವರು ಇದ್ದಾರೆ, ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಾವೆಲ್ಲ ಹೇಳಿಕೆಗಳು ಕೊಟ್ಕೊಂಡು ಮಾಧ್ಯಮದ ಮೂಲಕ ನಾನೇನು ಆಗುವುದಕ್ಕಾಗೋದಿಲ್ಲ. ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈಗ ಅವ್ರನ್ನ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆ ಆಗಲಿ ಅಥವಾ ಅವ್ರನ್ನ ಮುಂದುವರಿಸಬೇಕು ಅಂತ ಪ್ರಸ್ತಾವನೆ ಆಗಿ ಇವ್ರಗಳ ಬಗ್ಗೆ ನಾವು ಚರ್ಚೆ ಮಾಡಿ ಏನಾಗ್ತದೆ. ನಾವು ಇಲ್ಲಿ ಕೂತ್ಕೊಂಡು ತೀರ್ಮಾನ ನಾವು ಮಾಡೋದಿಲ್ಲ, ಅವರು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈಗ ಅವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ನಮಗೆ ಗೊತ್ತಿರೋ ಹಾಗೆ, ನನಗೆ ಗೊತ್ತಿರೋ ಹಾಗೆ ಅವ್ರನ್ನ ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ. ಆ ಟೈಮಲ್ಲಿ ನೀವೇನು ಸಮಯ ಆಗಲಿ
ಅಥವಾ ಯಾವುದು ನಿಗದಿ ಮಾಡಿರೋದು ನಮ್ಗೆ ಯಾರಿಗೂ ಗೊತ್ತಿಲ್ಲಪ್ಪ. ನಮ್ಗೆ ಯಾರಿಗೂ ಏನು ಯಾರು ನಮಗೆ ಜನರಲ್ ಸೆಕ್ರೆಟರಿ ಆಗಲಿ ಹೈಕಮಾಂಡ್ನವ್ರು ಯಾರು ನಮಗೇನು ಹೇಳಿಲ್ಲ. ಎಸ್, ಕೇಳಿಸ್ಕೊಂಡ್ರಲ್ಲ ಪರಮೇಶ್ವರ್ ಅವರ ಹೇಳಿಕೆಯನ್ನು. ಅದು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಹೈಕಮಾಂಡು ಏನು ನಿರ್ಧಾರ ಮಾಡುತ್ತೋ ನೋಡೋಣ. ಸೊ ಅದ್ರ ಜೊತೆಗೆ ಸರ್, ನೀವು KPCC ಅಧ್ಯಕ್ಷರಾಗಿದ್ದಂಥವರು 8 ವರ್ಷಗಳ ಕಾಲ, ನಿಮಗೂ ಆಸೆ ಇರುತ್ತಲ್ವಾ ಅಂದಿದ್ದಕ್ಕೆ ಹೌದು, ಹಂಗನ್ಕಂಡು ನಾನೇನೋ ಟಾಮ್ ಹೊಡ್ಕೊಂಬರಕ್ಕಾಗುತ್ತಾ ಅನ್ನೋ ಮಾತನ್ನು ಕೂಡ ಪರಮೇಶ್ವರ್ ಅವರು ಹೇಳಿದ್ದಾರೆ. ನೋಡಿ ಕಾಂಗ್ರೆಸ್ಸಲ್ಲಿ ಏನಾಗ್ತಾ ಇದೆ ನೋಡಿ. ಒಂದು ಕಡೆ ಸಾಧನಾ ಸಮಾವೇಶದ ಮುಖಾಂತರ ಪರಮೇಶ್ವರ್ ಅವರು ಹೈಲೈಟ್ ಆಗ್ತಾರೆ. ತುಮಕೂರಲ್ಲಿ ಮೊನ್ನೆ ನಡೆದಂತಹ ಕಾರ್ಯಕ್ರಮ ಸಾಧನಾ ಸಮಾವೇಶ, ಆ ಇಡೀ ಸಾಧನಾ ಸಮಾವೇಶದ ಸಂಪೂರ್ಣ ಉಸ್ತುವಾರಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು. ಅಂದರೆ ಅಲ್ಲಿ ಪರಮೇಶ್ವರ್ ಅವರನ್ನು ವೈಭವೀಕರಿಸುವಂತಹ ಸಮಾವೇಶ ಆಯಿತಾ ಅನ್ನುವಂತಹ ನಿಟ್ಟಿನಲ್ಲಿ. ಅದೆಲ್ಲದರ ನಡುವೆ ಇಬ್ಬರ ಜಗಳ ಮೂರನೆಯವರಿಗೆ ಲಾಭನ ನಾವು ಪದೇ ಹೇಳ್ತಾ ಹೋಗ್ತಾ ಇದ್ವಿ. ಇಬ್ಬರ ಜಗಳದಲ್ಲಿ ಪರಮೇಶ್ವರ್ ಅವರು ಲಾಭ ಪಡ್ಕೊಳ್ತಾರಾ ಅಂತ ಹೇಳಿ. ಬಟ್ ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ಗಮನಿಸಿದ್ರೆ ಪರಮೇಶ್ವರ್ ಅವರಿಗೆ ಲಾಭ ಆಗುವಂತಹ ಸಾಧ್ಯತೆಗಳು ಕೂಡ ಬಹಳಷ್ಟು ಹೆಚ್ಚಾಗಿದೆ. ಅವರೇನು ಟಾಮ್ ಹೊಡ್ಕೊಂಬರಕ್ಕಾಗಲ್ಲ ಅಂದ್ರೂ ಕೂಡ ಮುಟ್ಟುವ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಟ್ಟಿಸಿರ್ತಾರೆ ಅನ್ನುವ ಮಾತುಗಳು. ಅಂದರೆ ನಾನು ಕೂಡ CM ಆಕಾಂಕ್ಷಿ, ನಾನು ರೇಸಲ್ಲಿದ್ದೀನಿ ಅಂತ ಹೇಳಿ. ಬಟ್ ಅಲ್ಟಿಮೇಟ್ ಹೈಕಮಾಂಡು ಏನು ಮಾಡುತ್ತೆ, ಏನು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಸೊ ಪರಮೇಶ್ವರ್ ಅವರಾಗ್ತಾರಾ, ಮಲ್ಲಿಕಾರ್ಜುನ ಖರ್ಗೆ ಅವರಾಗ್ತಾರಾ, DK ಶಿವಕುಮಾರ್ ಅವರಾಗ್ತಾರಾ ಮುಂದಿನ CM? ಅಂದರೆ ಇದೇ ಟರ್ಮಲ್ಲಿ 2 ವರ್ಷಗಳ ಕಾಲ ಯಾರೂ ಆಗಲ್ಲ, ಸಿದ್ದರಾಮಯ್ಯ ಅವರೇ ಇರ್ತಾರಾ? ಸೊ ಎಲ್ಲದಕ್ಕೂ ಉತ್ತರ ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗತ್ತೆ. ಧನ್ಯವಾದ.